ಏಯ್ ಯಾಕೆ ಅಳ್ತಾ ಇದೆಯಾ ಮುಚ್ಚು ಬಾಯಿ. ಏನೋ ಹತ್ತು ಬಿಟ್ಟಿದೆಯಾ ಅಂದ್ರೆ ನೋಡು. ಓ ತೆಗೆದು ಬಾರಿಸ್ಬಿಡ್ತೀನಿ. ಯಾಕೆ ಅಳೋದು ನೀನು? ಯಾಕೆ? ಓ ನಿನ್ನಂತಾಳು ಇರಬಾರ್ದು ಕಣಿ. ನಮ್ಗೆ ಯಾಕೆ ನೋವು ಕೊಡ್ತೀಯ? ಹಾಂ, ನಿನ್ನಂತಾಳು ಇದ್ದು ನಮಗೆ ಇಲ್ಲೊತ್ತು ತಲೆನೋವು ತತ್ತಿಯಲ್ಲ, ಇರಬಾರ್ದು. ಸುಮ್ಮನೆ ನೀನು ಈಗ ನಿನ್ಗೆ ಏನು ಹೇಳ್ಬೇಕು ಅಂಬೋದು ಗೊತ್ತಾಗ್ತಿಲ್ಲ. ಥೂ, ನಿನ್ನಂತಾಳು ಇರಬಾರ್ದು. ನಮಗೆಲ್ಲ ತೊಂದರೆ ಕೊಡ್ತೀಯ ನೀನು. ತೊಂದರೆ ಕೊಡ್ತೀಯ ಕಣೆ. ನಿನ್ನಿಂದ ನಮಗೆ ಬಲ್ ತೊಂದರೆ, ಸಖತ್ತು ತೊಂದರೆ ಆಗ್ತಾೈತೆ. ನಿನ್ನಿಂದಲೇ ನಾನು ಹೆಂಗೋನೋ ಚೆನ್ನಾಗಿರ್ಬೋದು, ಫಾರಿನ್ ಹುಡುಗ ಅಂತೇಳಿ ನನ್ನ ಮದುವೆ ಆದೆ. ಆದರೆ ನಿನ್ನಿಂದ ನನಗೆ ಭಾಳ ತೊಂದರೆ ಕಣೆ, ಭಾಳ ತೊಂದರೆ ಆಗ್ತಾಯಿತ್ತು ನಿನ್ನಿಂದ ನನಗೆ. ಬಾಯಿ ಏನಿಲ್ಲ ನೋಡಿ, ತೆಗೆದು ಬಿಟ್ಟು ಬರ್ತೀನಿ. ಓ ಕಿಸಿತಾಳೆ. ನಮಗೆ ಮುಗಿ ಸುಮ್ಮನಿರೋದು ಕಲಿ. ಓ ಕಿಸಿತಾಳೆ. ಯಾಕೆ ಕಿಸಿತಾಳೆ ಅನ್ಕೋಬೇಕಲ್ಲ. ಥೂ ಗಬ್ಬು. ನನಗಂತೂ ಬೇಡ ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ ಇವಳು ನೋಡಿಬಿಟ್ರೆ. ಯಾಕೆ ಹೊಳ್ತಾ ಇದ್ದಾಳಲ್ಲ ನಮ್ಮಕ್ಕೆ? ಯಾಕತ್ತು? ಯಾಕೆ ಯಾಕ ಪಚ್ಚಿ ನಮ್ಮ ಅಕ್ಕ ಹೇಳೋಕ್ಕಲ್ಲ ಬಾಯ್ಬಿಟ್ಟು ಏನು. ಅಯ್ಯೋ ಯಾಕಕ್ಕ ಸುಮ್ಮನಿರು, ಅಳ್ಬೇಡ ಸುಮ್ಮನಿರು. ಹೊಟ್ಟೆ ನೋಯ್ತಾಯ್ತಾ? ತಲೆ ನೋಯ್ತಾಯ್ತಾ? ತಲೆ ತಿರುಗಿಸ್ತೀಯಾ ಇಲ್ಲ ಅಂತೇಳಿ ಮತ್ತೆ ಯಾಕೆ? ಯಾಕೆ ಅಳ್ತಾ ಇದೆಯಾ? ಅವಾಗಿಂದ ಸಪ್ಪಗಿದ್ದೆ, ಇವಾಗ ಯಾಕೆ ಅಳ್ತಾ ಇದೆಯಾ? ಯಾಕೆ ಏನಾಯ್ತಾ ಮಣಿ? ನೋಡಮ್ಮ ಯಾಕೋನೋ ಅಳ್ತಾ ಇದ್ದಾಳೆ ಅವಾಗಿಂದಲೂ. ಯಾಕೆ ಕಣ್ಣಾಗ ನೀರು ನೋಡಿಸ್ತಾ ಇದ್ದಾಳೆ? ಏನು ಹೊಟ್ಟೆ ಗಿಟ್ಟೆ ನೋಯ್ತಾ ಆಯ್ತೋ ಏನೋ? ಯಾಕೆ ನೋಡಿ ಕೇಳು. ಒಂದು ಸ್ವಲ್ಪ ಹೊತ್ತು ಕುಂಡ್ರಿಸ್ಕೊಂಬಂಗಿದ್ರೆ ಕುಂಡ್ರಿಸ್ಕ. ಈಗಿನ ಕುಂಡ್ರಿಸ್ಕೊಂಡು ಮನಕ್ಕೆ ಸೋದೆ ಕಣಮ್ಮ. ಯಾಕೋ ಒಂದಿಟ್ಟು ಬೇಜಾರಾಗ್ಯವಳೆ. ಯಾಕೋ ಸಪ್ಪಗಿದ್ದಾಳೆ, ಹಿಂಗಿರ್ತಿರ್ಲಿಲ್ಲ. ಅವನ್ನ ನಮ್ಮದನ್ನು ನೋಡ್ದಟ್ಗೆ ಎಷ್ಟು ಇದು ಮಾಡೋಳು, ಸಿರಿ ಆಡೋಳಂಗೆನೆ. ಯಾಕಮ್ಮ ಮಾಲು ಮಾಲು ಯಾಕಪ್ಪ? ಯಾಕೆ ಅಮ್ಮ? ಯಾಕೆ ಅಳ್ಬಾರ್ದು ಕಣಮ್ಮವು? ಅಳ್ಬಾರ್ದು. ಯಾಕೆ ಸುಮ್ಮನೆ ಅಳ್ಬಾರ್ದು? ಬಾಯ್ ಬಿಟ್ಟು ಹೇಳೋಕ್ಕಲ್ಲ ಏನಿಲ್ಲ. ನನಗಂತೂ ಬೇಜಾರಾಗುತ್ತೆ ಕಣಮ್ಮ ನಮ್ಮ ಅಕ್ಕ ನೋಡಿದ್ರೆ. ಯಾಕಮ್ಮ ಏನಾಯ್ತು? ನೋಡಲಿ ನಿನ್ನ ತಮ್ಮ ಬಂದ ನೋಡು. ನಿನ್ನ ತಮ್ಮ ಬಂದ ನೋಡು. ಅವಳ ಮದುವೆ ಇಲ್ಲೇ ಇದ್ದಾನೆ, ಹೋಗಿಲ್ಲ ಇಲ್ಲೇ ಇದ್ದಾನೆ. ಮೊದಲಂತೂ ವಿಡಿಯೋ ಕಾಲ್ ಮಾಡಿ ನೋಡ್ತಿದ್ದ. ಇವಾಗೇನು ಇಲ್ಲೇ ಇರ್ತಾನೆ. ಪಟ್ಟು ಹೋಗಲ್ಲ ಬೆಂಗಳೂರಿಗೆ ಕೆಲಸಕ್ಕಿಲ್ಲೇ ಓಡಾಡ್ಕೊಂಡು ಇಲ್ಲೇ ಇರ್ತಾನೆ. ಫಾರಿನ್ಗೆ ಹೋಗಲ್ಲ ಪಟ್ಟು ಇಲ್ಲೇ ಇರ್ತಾನೆ. ಸುಮ್ಮನಿರೇನು ಹೋಗ್ತಾರೆ ಅಂತಲ್ಲ ಏನೋ. ಯಾಕಪ್ಪ ನೋಡಿ ಕೇಳು ಪಾಪ ಮಧು. ಯಾಕೆ ಕೇಳಪ್ಪ ಸುದು? ಯಾಕೋ ನೋಡಮ್ಮ ಅವಳು ಅಳ್ತಾ ಇದ್ದಾಳೆ ಒಂದೇ ಸಮಯನೇ. ನನಗಂತೂ ಬುಲ್ ಬೇಜಾರಾಗುತ್ತೆ. ಅಕ್ಕ ಇಲ್ಲೇ ಇದ್ದೀನಿ ಕಣೆ, ನಾನು ಎಲ್ಲೂ ಹೋಗಲ್ಲ. ನಿನ್ನ ಬಿಟ್ಟು. ಯಾಕೆ ಹೊಟ್ಟೆ ನೋಯ್ತಾಯ್ತಾ? ಹಾಂ ಇಲ್ಲ. ತಲೆ ನೋಯ್ತಾಯ್ತಾ? ಇಲ್ಲ. ಈ ಯಾಕೆ? ಹಾಂ ಹೊಟ್ಟೆ ನೋಯ್ತಿಲ್ಲ, ತಲೆ ನೋಯ್ತಿಲ್ಲ, ಜ್ವರನೂ ಇಲ್ಲಪ್ಪ. ಮೈಯೆಲ್ಲ ತಣ್ಣಗೈತೆ. ಹಾಂ ಯಾಕಕ್ಕ? ಮೈಯೆಲ್ಲ ತಣ್ಣಗೈತೆ ಕಣಮ್ಮ, ಏನಾಗಿಲ್ಲ. ತಲೆ ನೋಯ್ತೈತೆ ಅಂದರೆ ತಲೆ ತಿರುಗ್ತಾಳೆ. ತಲೆ ಒಂದು ತಿರುಗಿಸ್ತಾಳೆ, ಹೆಂಗೋ ಹೇಳ್ತಾಳೆ. ಏನು ಇಲ್ಮೇಲೆ ಅಂದಮೇಲೆ ಯಾಕೆ? ನಾನು ಎಲ್ಲೂ ಹೋಗಲ್ಲ ಅಕ್ಕ, ಇಲ್ಲೇ ಇರ್ತೀನಿ. ನೀನು ಫಾರಿನ್ಗೆ ಹೋಗ್ತಾನೆ ಅಂತಲೋ ಏನೋ ಕಣಮ್ಮ. ಕಣಮ್ಮ ಮಲು ಎಲ್ಲಿಗೂ ಹೋಗಲ್ಲ ಕಣಮ್ಮ. ಮಹಾಲಕ್ಷ್ಮಿ ಎಲ್ಲೂ ಹೋಗಲ್ಲ. ಇಲ್ಲೇ ಇರ್ತಾನೆ ಅವ್ನು. ನಿನ್ನ ತಮ್ಮ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಚೆನ್ನಾಗಿರ್ತಾನೆ ಅವ್ನು. ಸುಮ್ಮನಿರು. ಇಲ್ಲೇ ಇರುವಪ್ಪ ರಿಪೋರ್ಟ್ ಅಂತ ಹೇಳಿದೀನಿ. ಮದುವೆ ಆಗೈತೆ ನಿನ್ನ ತಮ್ಮಂದು. ಚೆನ್ನಾಗಿ ನೋಡ್ಕೊಂತಾನೆ. ಸುಮ್ಕಿರು ಅಳ್ಬಾರ್ದು. ಸುಮ್ಕಿರಮ್ಮ. ಯಾಕಪ್ಪ ಅದಕ್ಕೆ ಹೇಳೋಕ್ಕಲ್ಲ ಬಿಡೋಕ್ಕಲ್ಲ. ಅವಳು ಬೇಜಾರಾದಾಗ ಹಿಂಗೇನೆ ಯಾವತ್ತೂ ಹಿಂಗೆ ಅಳ್ತಿರ್ಲಿಲ್ಲಪ್ಪ. ಅವಳು ಮಾಕ ಸಪ್ಪಂಗೆ ಮಾಡ್ಕೊಂಬಳು. ಏನೋ ಹೇಳ್ಬೇಕು ಅಂದಾಗ ನೀನೇನೋ ಫೋನ್ ಮಾಡಿದಾಗ ಅಲ್ಲೇ ಇದ್ದಾನೆ ಅಂತೇಳಿ ಸಪ್ಪಂಗೆ ಮಾಡ್ಕೊಂಬಳು. ಪಾರಿನಾಗ ಇದ್ದಾನೆ ಅಂತ ಹೇಳ್ದಾಗ ತಿರುಗಿ ನಾವು ಸ್ವಲ್ಪ ದಿವಸ ಚೆನ್ನಾಗಾಗಳು. ಅವರಪ್ಪ ಅಂತ ನಾನು ಕುರ್ಕುರೆ ಪರ್ಕುರೆ 2 ಬಾಯಿಗೆ ತಂದು ತಿಂದು ಸುಮ್ಮನಾಗಳು. ಯಾತ ನಿಂಗರಪ್ಪ ಯಾತನ ಚಾಕ್ಲೇಟ ಪಾಪ್ಲೇಟ ಹಿಂಗೆ ಮೆತ್ತನ್ನಂತ ತಂದು ಕೊಡೋದು. ತಂದಾಗ ಸುಮ್ಮನಾಗಳು. ಇವತ್ತು ಯಾಕೆ ಚಾಕ್ಲೇಟ್ ತಿನ್ನೋಕೋರು ತಿನ್ನಿಸಲಿಲ್ಲ. ಉಂಬ್ಲೂ ಇಲ್ಲ ಕಣಪ್ಪ. ಯಾಕಬ್ಬ ಬೇಜಾರಾಗ್ಯಾವಳೆ. ನಾನು ತಿನ್ಸೋಣ ಅಂತೇಳಿ ತಿನ್ಸಕ್ಕೆ ಹೋದ್ರೆ ಯಾಕೋ ತಿನ್ನಲೇ ಇಲ್ಲ. ಉಂಬ್ಲೂ ಇಲ್ಲ. ಯಾಕೆ ಇವತ್ತು ಯಾಕಬ್ಬರೇ ಹೊಳ್ತೈತೆ ಕಣ್ಣಾಗ ನೀರು ಹಿಂಗೆ ಬರ್ತಾ ಇದ್ದಾವೆ. ಯಾಕಮ್ಮ ಅಳ್ಬೇಡ ಸುಮ್ಕಿರು. ಅಯ್ಯೋ ದೇವ್ರೆ, ಇಂಥ ಕಷ್ಟ ಯಾರಿಗೂ ಕೊರಬಾರ್ದಪ್ಪ. ಬಾಯಿ ಬಿಟ್ಟು ಹೇಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ ಪಾಪ. ಮತ್ತು ಇಂಥದ್ದು ಆಗ್ಬಾರ್ದಪ್ಪ. ದೇವ್ರು ಯಾರಿಗೂ ಇಂಥ ಶಿಕ್ಷೆ ಕೊಡಬಾರ್ದು. ಹಿಂಗೆ ಮಲ್ಕೊಂಡಿದ್ದಾಗ ಅವಳಿ ಪಾಪ ಇವಾಗ ನೋಡಿ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಅವಳು ನೋವು ನಮಗೂ ಗೊತ್ತಾಗ್ತಿಲ್ಲ. ಯಾರಿಗೂ ನೋವು ಮಾತ್ರ ಯಾರಿಗೂ ಕಾಣಿಸಲ್ವಲ್ಲ ನೋವು ಏನು ಅಂತೇಳಿ ಅದು ಗೊತ್ತಾಗಲ್ಲ. ಅವಳಿ ಪಾಪ ಬಾಯಿ ಬಿಟ್ಟು ಹೇಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. 35 ವರ್ಷದಿಂದಲೂ ಹಿಂಗೇ ನೋಡ್ಕೊಂಬಂದಿದ್ದೀವಲ್ಲ. ದೇವ್ರು ಯಾವಾಗ ಚೆನ್ನಾಗಿ ಮಾಡ್ತಾನಪ್ಪ ಅನ್ನಿಸ್ತೈತೆ. ಅಲ್ಲಿ ಕೇಳಿದ್ರು ಚೆನ್ನಾಗಾಗ್ತಾಳೆ ಅಂತ ಹೇಳ್ತಾರೆ. ಆದರೆ ಏನು ಮಾಡೋದಪ್ಪ, ಯಾವ ಚೆನ್ನಾಗಿ ಆಗ್ತಾಳೋ ಏನೋ ತಾಯಿ. ಹೋಗತ್ಲಾಗಿ ಪಾಪ ಏನು ಅಂತ ತಿಳ್ಕೊಂಬನಪ್ಪ. ದೇವ್ರು ಯಾರಿಗೂ ಇಂಥ ನನ್ನ ಶತ್ರುಗಳಿಗೆ ಸಮೇತ ನನ್ನ ಮಗಳಂಥ ಕಷ್ಟ ಯಾರಿಗೂ ಕೊಡಬಾರ್ದು. ಹೋಗು ಪಾಪ. ಅದಾಗತ್ತಿಗೈತಿ. ನಾವು ಒಳ ಸೇವೆ ಮಾಡಿ 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 ನಮಗೂ ಒಂಥರ ಆಗ್ಬಿಟ್ಟೈತಿ. ದೇವ್ರು ಇಂಥದ್ದು ಕೊಡಬಾರ್ದು. ಅಂದ್ರೆ ನಾವು ದೇವ್ರ ಸೇವೆ ಮಾಡ್ದಂಗೆ ಮಾಡ್ತೀವಿ. ನಮ್ಮ ಅಮ್ಮನ ಸೇವೆನ ನಮ್ಮ ಅಮ್ಮನಿನ ದೇವ್ರು ಅಂತ ಭಾವಿಸಿದ್ದೀವಿ ನಾವು. ದೇವ್ರು ಇದ್ದಂಗೆ ನನ್ನ ಮಗಳು.
ಯಾಕ ಕಣಪ್ಪ ಯಾಕೋ ಅಳ್ತಾ ಇದ್ದಾಳೆ ಯಪ್ಪ. ನಿಮ್ಮಪ್ಪ ಏನೋ ನೋಡಿಬಿಟ್ರೆ ಏನಿಲ್ಲ ಬೈದು ಬಿಡುತ್ತಾ ಹುಡುಗಿನ ಸರಿಯಾಗಿ ನೋಡ್ಕೊಂಬಕ್ಕ ಅಲ್ಲಿ ನೀವು ಅಂತ ಬೈದು ಬಿಡುತ್ತೆ. ನಿಮ್ಮಪ್ಪ ಏನಿಲ್ಲ ಪಾಪ. ನಾವು ನೋಡ್ಕೊಂತೀವಿ ಪಾಪ, ಅವಳು ಜೀವಿತಾನು ನೋಡ್ಕೊಂತಾಳೆ ಕಣಪ್ಪ. ಅತ್ತೆ ಆತನ ತಿನ್ಸಾನೇನತ್ತೆ ಉಣ್ಸಾನೇನತ್ತೆ ಅಂತಾಳೆ. ನಾನು ಬೇಡ ಕಣಮ್ಮ, ಜೀರ್ಣಾಗಲ್ಲ ಅವಳು ಮನೆ ಕಂಡಿರ್ತಾಳಲ್ಲ ಓಡಾಡಲ್ವಲ್ಲ ಅಂತ ನಾನು ಹಿಂಗೆ ಅಂತೀನಿ. ಪಾಪ ಅವಳು ಚೆನ್ನಾಗಿ ನೋಡ್ಕೊಂತಾಳೆ ಕಣಪ್ಪ ಜೀವಿತ. ಆವಾಗಲೇ ನಾನು ಬಂದಾಗ ದ್ರಾಕ್ಷಿ ಹಣ್ಣ ಇಸ್ಕಿ ತಿನ್ನಿಸ್ತಿತ್ತು, ಬೇಡ ಬೇಡ ಅಂಬೋದು. ತಿಂತಿರ್ಲಿಲ್ಲ, ಬಾಯಿ ತೆಗಿತಿರ್ಲಿಲ್ಲ. ಯಾಕನ ತಿನ್ನು ದ್ರಾಕ್ಷಿ ಹಣ್ಣು ತಿನ್ನು, ದ್ರಾಕ್ಷಿ ಹಣ್ಣಿನ ರಸ ತಿನ್ನಿಸ್ತೀನಿ, ಕಿತ್ಳೆ ಹಣ್ಣಿನ ರಸ ಕುಡಿಸ್ತೀನಿ ಅಂತಿದ್ದು. ಯಾಕೆ ಬಾಯೇ ತೆಗಿಲಿಲ್ಲ. ಇವಳೆ ತೆಗಿತಿರ್ಲಿಲ್ಲ ಪಾಪ, ನೋಡ್ಕೊಂತಿದ್ಲು. ಅವಾಗ ನಾನು ಬಂದೆ, ಕಿತ್ಳೆ ಹಣ್ಣು ಸುಲಿತಿದ್ಲು, ತಗೊಂಡೋಗಿ ಅಕ್ಕ ತಿನ್ನಿಸ್ತೀನಿ ಕಣಕ್ಕ ಅಂದ್ಲು. ತಿನ್ಸಮ್ಮ ನಾನು. ತಿನ್ಸಮ್ಮ ತಿನ್ಸು ಅಂತ ಅಂದೆ. ಪಾಪ ಅವಳು ಚೆನ್ನಾಗೇ ಮಾತಾಡ್ಸಿದ್ಲಪ್ಪ. ಅವಳಿಂದ ಏನು ಅವಳೇನೇನು ಮಾಡಿಲ್ಲ. ನೋಡ ಪಾಪ ಬಾಯಿ ಬಿಟ್ಟು ಹೇಳೋಕ್ಕಲ್ಲ ಬಿಡೋಕ್ಕಲ್ಲ. ಏನಪ್ಪ ಇದು ಕಷ್ಟ ಅನಿಸುತ್ತೆ. ಆಸ್ಪತ್ರೆಗೆ ಆದ್ರೆ ಕರ್ಕೊಂಡು ಹೋಗ್ಬೇಕಣಮ್ಮ. ಮೇಡಮ್ ತಡೆಯಮ್ಮ, ಆಮೇಲಿಂದ ಚೆನ್ನಾಗಿ ಬಿಟ್ಟು ಕರ್ಕೊಂಡು ಹೋಗ್ತೀನಿ. ನಿನ್ನ ಕೆಲ್ಸಕ್ಕೆ ಹೋಗೋದಾದರೆ ಹೋಗ್ಬಿಡು. ನಾ ಚೆನ್ನಾಗಿ ಬಿಟ್ಟು ಆಮೇಲಿಂದ ಕರ್ಕೊಂಡು ಹೋಗ್ತೀವಿ. ನಾನು ಇವನು ಇದೀವಲ್ಲ, ಇವನು ಈ ತಿಂಗಳು ಫುಲ್ಲು ರಜಾ ಹಾಕಿ ಅವನು ಇನ್ನೂ ಹೋಗಲ್ಲ ಕೆಲ್ಸಕ್ಕೇನು. ರಜಾ ಮಾಡಿದಾನಲ್ಲ ಒಂದು ತಿಂಗಳಲ್ಲ, ಇನ್ನು ಹೋಗಲ್ಲ ಇವನು. ನಾನು ಸುಧನು ನಾನು ಕರ್ಕೊಂಡು ಹೋಗ್ತೀನಿ. ನೀನು ಕೆಲ್ಸಕ್ಕೆ ಹೋಗಮ್ಮ. ಸುಮ್ಮನೆ ಅಳ್ಬೇಡ ನೀನು. ಹತ್ರ ನಮಗೂ ಕಣ್ಣು ನೀರು ಬಂದಂಗೆ ಆಗುತ್ತಮ್ಮ. ದೇವ್ರೇ, ಬಾಯಿ ಬಿಟ್ಟು ತನ್ನ ಮನಸ್ಸಿನಾಗಳು ನೋವಾಗಲಿ ಅದೆಲ್ಲ ಹೇಳಂಗಾದ್ರೂ ಕೊಡ್ಬೇಕು ದೇವರು. ಓಡಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಎದ್ದಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಅವ್ರ ಮನ್ಸಾಗ್ಳದ ಏನಾಗ್ತೈತಿ ಅಂತ ಹೇಳಿ ಬಾಯಿ ಬಿಟ್ಟು ಹೇಳಂಗನ ಮಾಡಬೇಕು. ಇಂಥ ಶಿಕ್ಷೆ ಯಾರಿಗೂ ಕೊಡಬಾರ್ದು ಹೇಳತ್ಲಾಗಿ. ಒಂಥರ ಬೇಜಾರಾದಂಗೆ ಆಗುತ್ತೆ. ಅದೇನಪ್ಪಪ್ಪ. ಅಯ್ಯೋ ಯಾಕ ಇವತ್ತು ಹತ್ತಂಗೆ ಅವಳು ಯಾವತ್ತೂ ಅಳ್ತಿರ್ಲಿಲ್ಲಪ್ಪ. ಯಾರನ್ನ ಬಂದ್ರೂ ನಗಾಡೋದು, ಯಾರನ್ನ ಅಕ್ಕಪಕ್ಕದವರೆಲ್ಲ ಮಾತಾಡ್ಸಿ ನಗಾಡೋದು, ಹಿಂಗೆ ಮಾಡಾಳು. ಯಾವತ್ತೂ ಅವಳು ಹಿಂಗೆ ಕೇಣಿ ಸಾಣಿ ಯಾರು ಏನಂದ್ರು ಯಾರು ಪಾಪ ಇವಳ ಮೇಲೆ ಇನ್ನು ಯಾರು ಕೆಟ್ಟದ್ದು ಬಯಸ್ತಾರೆ. ಇವಳು ನೋಡಿರಿ ಹಿಂಗೆ ಇದ್ದಾಳೆಲ್ಲ ಅಂತಾರೆ. ಯಾರೇನೇನೋ ಯಾರನ್ನ ಬೈಯೋದಾಗಲಿ ಏನೋ ಮಾಡಲ್ಲ. ಯಾರನ್ನ ಬೈದ್ರೆ ಯಾರು ಬೈದ್ರಮ್ಮ, ಯಾರು ಬೈದರು? ಒಂಥರ ಕಣಮ್ಮ ಮಣಿಕೆಣಿದ ಮಗ್ಲಾಗೆ ಮಣಿಕೆಂಡು ಒಂಥರ ಏನೋ ಹಿಂಸೆ. ಅಯ್ಯೋ ನೋಡೋಕ್ಕಾಗಲ್ಲಪ್ಪ. ಹೋಗತ್ಲಾಗೆ ತಾಡಿ ಅವ್ರು ಬರಲಿ, ಒಂದು ಮಾತು ಹೇಳ್ತೀನಿ. ಒಂದು ಮಾತು ಹೇಳಿ ಅದೆಲ್ಲ ಅದು ಯಾರು ಏನೋ ಎತ್ತ ಅಂತೇಳಿ ತಿಳ್ಕೊಂತೀನಿ. ಒಂಥರ ಅವಳಿಗೆ ಬಾಧೆ ಕಣಮ್ಮ. ಅದೇನು ಬಾಯಿ ಬಿಟ್ಟು ಹೇಳೋಕ್ಕಲ್ಲ, ಏನಿಲ್ಲ. ಮಣಿಕೆಣಿದ ಮಗ್ಲಾಗೆ ಮಣಿಕೊಂಡು ಪಾಪ ಅವಳಿಗೊಂಥರ ಹಿಂಸೆ. ಏನು ಮಾಡಬೇಕು ಏನೋ ಯಪ್ಪ. ಅಮ್ಮಣೇ ಏಯ್ ಅಕ್ಕ 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 ಸುಮ್ಮನಿರು, ಹೇಳ್ಬೇಡ. ಕಳ್ತೈತೆ ಏನಪ್ಪ ಒಂದು ಗೊತ್ತಾಗ್ತಿಲ್ಲ. ಹೋಗತ್ಲಾಗೆ ಏನು ಕೇಳಮ್ಮಂದಾರ ನೀನೇನೆ ಕೇಳಮ್ಮ ಒಂದ್ಸತಿ ಏನಂತೇಳಿ. ಏನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ, ಏನಿಲ್ಲ. ಹೋಗತ್ಲಾಗೆ ಪಾಪ ನನಗೆ ಕೇಳಂಗೆ ಗೊತ್ತಾಗ್ಲಲ್ಲನ. ಬಾಯಿ ಬಿಡ್ತೈತೇನೋ ಮಾತಾಡೋನೇನೋ ಅಂತ ಆದರೆ ಏನು ಮಾಡಲಿ. ಮತ್ತೆ ಈ ಪರಿಸ್ಥಿತಿಗೆ ನೋಡೋಕ್ಕಾಗ್ತಿಲ್ಲ ನನಗೆ. ಹೋಗ್ದೇವು ಇಂಥ ಯಾರ ಶತ್ರುಗಳಿಗೂ ಈ ರೀತಿ ಕಷ್ಟ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತೇಳಿ ಕಮೆಂಟ್ ಮಾಡಿ. ಇವಾಗ ನೋಡಿ ಅವಳಿಗೆ ಪಾಪ ಮಲ್ಕೊಂಡಿದ್ದು ಓಡಾಡೋಕ್ಕೂ ಆಗ್ತಾಯಿಲ್ಲ, ಬಾಯಿ ಬಿಟ್ಟು ಮಾತಾಡೋಕ್ಕಾಗ್ತಿಲ್ಲ. ಈ ರೀತಿ ಆಗ್ತಾಯಿದೆ ಪಾಪ. ಅದಕ್ಕೋಸ್ಕರ ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.